ಎಲ್ರಿಗೂ ನಮಸ್ಕಾರ. ಡಾಕ್ಟರ್ ಜಡೇಗೌಡ ಎಂ, ಪ್ರಾಧ್ಯಾಪಕರು, ಬೇಸಾಯ ಶಾಸ್ತ್ರ, ಅರಣ್ಯ ಮಹಾವಿದ್ಯಾಲಯ, ಪೊನ್ನಂಪೇಟೆ. ಇವರು ದಿನಾಂಕ 11/6/2025 ಮಹಾವಿದ್ಯಾಲಯದ ವಿಚಾರ ಸಂಕಿರಣ ಕೊಠಡಿಯಲ್ಲಿ ಏರ್ಪಡಿಸಿದ ಜೀವವೈವಿಧ್ಯ ಮತ್ತು ಸಂರಕ್ಷಣೆ ಕಾರ್ಯಕ್ರಮದಲ್ಲಿ ರೈತರಿಗೆ ಮತ್ತು ವಿದ್ಯಾರ್ಥಿಗಳಿಗೆ ಜೀವವೈವಿಧ್ಯ ಮತ್ತು ಸಂರಕ್ಷಣೆಯಲ್ಲಿ ಅಳಿವಿನಂಚಿನಲ್ಲಿರುವ ಔಷಧೀಯ ಗಿಡಗಳ ಮಹತ್ವ ಕುರಿತು ವಿಶೇಷ ಉಪನ್ಯಾಸದ ಮೂಲಕ ಮಾಹಿತಿ ತಿಳಿಸಿಕೊಟ್ಟರು. ಇವರು ಉಪನ್ಯಾಸದ ವಿಡಿಯೋವನ್ನು ವೀಕ್ಷಿಸಬೇಕಾಗಿ ಕೋರಲಾಗಿದೆ. ಇದರಲ್ಲಿ ಅಪರೂಪದ, ಅಳಿವಿನಂಚಿನಲ್ಲಿರುವ ಹಾಗೂ ಅಪಾಯದಲ್ಲಿರುವ ಔಷಧೀಯ ಸಸ್ಯಗಳ ಬಗ್ಗೆ ತಿಳಿಸಿರುತ್ತಾರೆ. ಗಿಡ ನೆಟ್ಟರೆ ಪ್ರಯೋಜನ ಏನು, ಇದರ ಕುರಿತು ಮಾಹಿತಿ ನೀಡಿರುತ್ತಾರೆ. ಹಾಗೂ ಅಶ್ವಗಂಧ, ನಲ್ಲಿ, ಅಮೃತಬಳ್ಳಿ, ತುಳಸಿ, ಮಧುನಾಶಿನಿ, ಆಡುಸೋಗೆ, ಇಪ್ಪಲಿ, ಒಂದೆಲಗ, ನೀರುಬ್ರಾಹ್ಮಿ, ಲಕ್ಕಿಸೊಪ್ಪು, ನೆಲಬೇವು, ನಿಂಬೆಹುಲ್ಲು, ತುಂಬೆ, ಚಕ್ರಮಣಿ ಗಿಡಗಳ ಬಗ್ಗೆ ಉಪಯೋಗದ ಬಗ್ಗೆ ಮಾಹಿತಿ ತಿಳಿಸಿರುತ್ತಾರೆ. ದಯವಿಟ್ಟು ವೀಕ್ಷಿಸಿ. ಸೊ ಈಗಾಗಲೇ ನನಗೆ ಇವತ್ತಿನ ಟಾಪಿಕ್ಕು ಅಳಿವಿನ ಅಂಚಿನಲ್ಲಿರುವ ಅಪರೂಪದ ಸಸ್ಯಗಳು, ಔಷಧೀಯ ಸಸ್ಯಗಳು ಮತ್ತು ಅವುಗಳ ಸಂರಕ್ಷಣೆ. ಈಗಾಗಲೇ ನೀವು ಗೊತ್ತಿದೆ, ಮೆಡಿಸಿನ್ ಪ್ಲಾಂಟ್ ಕೋರ್ಸ್ ಮಾಡಿದ್ದಾರೆ, ನಾವೆಲ್ಲರೂ ಟೀಚ್ ಮಾಡಿದ್ದೀವಿ ನೀವೆಲ್ಲರಿಗೂ. ಮತ್ತು ನಮ್ಮ ಅರಣ್ಯ ಇಲಾಖೆಯವರು ಇದ್ದಾರೆ, ನಮ್ಮ ರೈತಾಪಿ ಮಿತ್ರರು ಇದ್ದಾರೆ. ಸೊ ಹಾಗಾಗಿ ನಿಮಗೆ ಗೊತ್ತಿದೆ ಎಲ್ಲ ಗಿಡಗಳು ಎಲ್ಲ. ಆದರೆ ಯಾವುದು ಇದು ಅರಿವಿನ ಅಂಚಿನಲ್ಲಿರ್ತವೆ, ಅಳಿವಿನ ಅಂಚಿನಲ್ಲಿರುವಂಥದ್ದು. ಅಳಿವಿನ ಅಂಚಿನಲ್ಲಿರುವುದಂದರೆ ಅದಕ್ಕೆ ನಾವು ಎಂಡೇಂಜರ್ಡ್ ಅಂತ ಹೇಳ್ತೀವಿ ಅಲ್ವಾ. ಆಮೇಲೆ ಅಪರೂಪದಕ್ಕೆ ರೇರ್ ಅಂತ ಹೇಳ್ತೀವಿ, ರೇರ್ ಪ್ಲಾಂಟ್ಸ್ ಅಂತ ಹೇಳ್ತೀವಿ, ರೇರ್ ಆಗಿದ್ದೀವಿ. ಆಮೇಲೆ ಅವೆರಡೇ ಇರೋದು. ಆಮೇಲೆ ಅಪರೂಪ, ಅಳಿವಿನ ಅಂಚಿನ ಮತ್ತು ಇನ್ನೊಂದು ಯಾವುದು, 3 ಇದೆ. ಥ್ರೆಟನ್, ಅಪಾಯದ ಅಂಚಿನಲ್ಲಿರುವಂಥದ್ದು. ಥ್ರೆಟನ್ ಇದಕ್ಕೆ ಅಪಾಯ ಅಂತ ಹೇಳ್ತಾರೆ. ಸೊ ಅವುಗಳನ್ನು ಸ್ವಲ್ಪ ಜನರಲ್ ಆಗಿ ಹೇಳೋಣ. ಆಮೇಲೆ ನಿಮಗೆ ಇಷ್ಟವಾಗಿದ್ದರೆ ಒಂದು ಇದಿದೆ, ಆರ್ಕಿಡ್ದು PPT ಇದೆ, ಅದು ನಿಮಗೆ 1-2 ನಿಮಿಷ ತೋರಿಸ್ತೀನಿ. ಕೊಡಗಿನಲ್ಲಿರುವಂಥ ಆರ್ಕಿಡ್ಗಳು ಯಾವುದು ಅಂತ. ಸೊ ಈಗಾಗಲೇ ಸರ್ 1 hour ಆಲ್ಮೋಸ್ಟ್ 45 minutes ತೊಗೊಂಡಿದ್ದಾರೆ ಸಾಹೇಬರು. ಸೊ ನಾನು ಸ್ವಲ್ಪ ಸ್ಟ್ಯಾಟಿಸ್ಟಿಕ್ಸ್ ಹೇಳ್ತೀನಿ. ಮೇಷ್ಟ್ರು ಈಗ ಗೊತ್ತಿದೆ, ಭೂಮಿಯಲ್ಲಿ ಎಲ್ಲ ಫಾರೆಸ್ಟ್ ಲ್ಯಾಂಡ್ ಕಡಿಮೆ ಆಗ್ತಾ ಇದೆ ಅಲ್ವಾ. 13 ಬಿಲಿಯನ್ ಹೆಕ್ಟೇರ್ ಟೋಟಲ್ ಜಿಯೋಗ್ರಫಿಕ್ ಏರಿಯಾದಲ್ಲಿ 4 ಬಿಲಿಯನ್ ಹೆಕ್ಟೇರ್ ಅಂತ ಹೇಳ್ತಾರೆ ಫಾರೆಸ್ಟು. ಅದರಲ್ಲಿ ಈಗ 3.9 ಬಿಲಿಯನ್ ಹೆಕ್ಟೇರ್ ಅಂದರೆ ಕಡಿಮೆ ಆಗ್ತಲೇ ಇದೆ ಪ್ರಪಂಚದಲ್ಲಿ. ಕಾಡುಗಳು ಹೆಚ್ಚಿಗೆ ಎಲ್ಲಿ ಕಾಣುತ್ತವೆ ಅಂದರೆ, ಎಲ್ಲಿ ಅದು ಕಾಣೋದು ಹೆಚ್ಚಿಗೆ? ಟ್ರಾಪಿಕಲ್ ಫಾರೆಸ್ಟ್, ಎಸ್ಪೆಷಲಿ ಟ್ರಾಪಿಕಲ್ ನೇಷನ್ಸ್ ಅಂದರೆ ಭೂಮಧ್ಯ ರೇಖೆಗಳು ಅಂತ. ಈಕ್ವಟೋರಿಯಲ್ ರೀಜನ್ಸಲ್ಲಿ ರೈನ್ ಫಾರೆಸ್ಟ್ ತುಂಬ ಇದೆ. ಸೊ ಅದನ್ನು ನೀವು ಫಾರೆಸ್ಟ್ರಿ ಕಾಲೇಜಲ್ಲಿ ಅವ್ರು ಸ್ವಲ್ಪ ಹೇಳಬೇಕು. ಅವ್ರು ಹೇಳಿದರೆ ಸಾಹೇಬರು ಪರ್ಸೆಂಟೇಜ್ ಎಷ್ಟೆಷ್ಟಿದೆ, ನಮ್ಮ ಭಾರತದಲ್ಲಿ ಎಷ್ಟಿದೆ, ಪ್ರಪಂಚದಲ್ಲಿ ಎಷ್ಟಿದೆ, ಪ್ರಪಂಚದಲ್ಲಿ ಎಷ್ಟು ಇದೆ, 27 to 31% ಇದೆ ಅಂತ ಹೇಳ್ತೀವಿ. ಹಾಗೆಯೇ ಪರಿಸರ, ಒಂದು ಗಿಡ ನೆಟ್ಟರೆ ಏನು ಪ್ರಯೋಜನ ಆಗುತ್ತೆ? ಒಂದು ಗಿಡ ಸಪೋಸ್ ಅವ್ರು ಹೇಳಿದ್ರು ಕಾರ್ಪಸ್ ಬಾರ್ಡ್ಲೋನಿ ಹೇಳಿದ್ರು, ಅದರದ್ದು ಏನು ಸೇವೆ ಮಾಡುತ್ತೆ? ವಾಟ್ ಆರ್ ದಿ ಇಕಲಾಜಿಕಲ್ ಸರ್ವಿಸ್ ರೆಂಡರ್ಡ್ ಬೈ ಎ ಪ್ಲಾಂಟ್? ಒಂದು ಗಿಡ ಹಾಕ್ತೀವಿ, ಇಲ್ಲೊಂದು ಗಿಡ ಇದೆ, ಅದರಿಂದ ಏನು ಪ್ರಯೋಜನ? ದೇ ಡೂ ಡೈರೆಕ್ಟ್ ಬೆನಿಫಿಟ್ ಅಂತ ಗೊತ್ತೇ ಇದೆ ನಿಮಗೆ ಫರ್ನಿಚರ್. ಅದು ಇಂಡೈರೆಕ್ಟ್ ಬೆನಿಫಿಟ್ಸ್ ಎಲ್ಲ ಇವೆಲ್ಲ ಭಾಳ ಮುಖ್ಯ. ಅವು ಏನಾಗುತ್ತೆ, ಪರಿಸರ ಅಂದರೆ ಪರಾಗಸ್ಪರ್ಶ, ಪಾಲಿನೇಷನ್ ಕ್ರಿಯೇಟ್ ಮಾಡ್ತವೆ. ಆಮೇಲೆ ಕಾರ್ಬನ್ ಸೀಕ್ವೆಸ್ಟ್ರೇಷನ್ ಮಾಡ್ತವೆ. ನಾವು ಕೆಟ್ಟ ಕಾರ್ಬನ್ ಬಿಟ್ಟಾಗ ಅದನ್ನು ಎಳ್ಕೊಳ್ಳುವ ಶಕ್ತಿ, ಅದಕ್ಕೆ ಸ್ಥರೀಕರಣ, ಇಂಗಾಲದ ಸ್ಥರೀಕರಣ ಅಂತ ಹೇಳ್ತೀವಿ, ಅದನ್ನು ಮಾಡ್ತೇವೆ. ನಮ್ಮ ಕೈಲೇ ಮಾಡೋಕ್ಕಾಗಲ್ಲ, ಅವುಗಳೇ ಮಾಡ್ತೇವೆ. ನೆಕ್ಸ್ಟು ನೀರಿನ ವಾಟರ್ ಸರ್ವೀಸು. ಟ್ರೀ ಅಂದ ತಕ್ಷಣ ಮರಗಳ ಒಂದು ಸ್ವರೂಪ. ನೆಕ್ಸ್ಟು ಆಮ್ಲಜನಕ, ಅದ್ರ ಬಗ್ಗೆ ಅಂತೂ ಲೆಕ್ಕಕ್ಕಾಗಲ್ಲ, ಅಷ್ಟೊಂದು ಒಳ್ಳೆಯ ಇದಿದೆ. ಹಾಗೆ ರಿಕ್ರಿಯೇಷನ್ ಸರ್ವಿಸ್, ಇವೆಲ್ಲ ಗಿಡಗಳಿಂದ ಆಗುತ್ತೆ. ಸೊ ಹಾಗೆಯೇ ಇದು ಸ್ತೋತ್ರ ಇದೆ, ಅಶ್ವತ್ಥ ವೃಕ್ಷ ಸ್ತೋತ್ರಂ ಅಂತ ಹೇಳ್ತಾರೆ. ಅದರಲ್ಲಿ ಮೂಲತೋ ಬ್ರಹ್ಮರೂಪಾಯ, ಮಧ್ಯತೋ ವಿಷ್ಣು ರೂಪಿಣಿ, ಅಗ್ರತಃ ಶಿವರೂಪಾಯ, ವೃಕ್ಷರಾಜಾಯತೆ ನಮಃ ಅಂದರೆ ಅರ್ಥ, ಒಂದು ಮರ ಇದ್ದರೆ ಅಲ್ಲಿ ತ್ರಿಮೂರ್ತಿಗಳು ಇರ್ತಾರೆ ಅಂತ. ತ್ರಿಮೂರ್ತಿಗಳು ಯಾರು? ವಿಷ್ಣು, ಬ್ರಹ್ಮ, ವಿಷ್ಣು, ಮಹೇಶ್ವರರ ಒಂದು ಸ್ಥಾನ ಅಂತ. ಒಂದು ಗಿಡಕ್ಕೆ ಅಷ್ಟು ಆದ್ಯತೆಯನ್ನು ಭಾರತೀಯ ಸಂಸ್ಕೃತಿಯಲ್ಲಿ ಕೊಟ್ಟಿದೆ. ಸೊ ಅದು ಮೋಸ್ಟ್ಲಿ ಮೂಢನಂಬಿಕೆ ಇರ್ಬೋದು, ಅದು ನಿಜಾನೇ ಸಹ. ಯಾಕೆಂದರೆ ಗಿಡಗಳಿಲ್ದಿದ್ರೆ ನಾವೆಲ್ಲ ಏನು ಮಾಡೋಕ್ಕಾಗಲ್ಲ. ಹಾಗಾಗಿ ಈಗಾಗಲೇ ಗಿಡಗಳು ಗೊತ್ತಿದೆ. ಒಟ್ಟು ಪ್ರಪಂಚದಲ್ಲಿ 1-3 ಲಕ್ಷ ಗಿಡಗಳ ಪ್ರಭೇದ ಇದ್ದರೆ, ಅದರಲ್ಲಿ ಇಂಡಿಯಾದಲ್ಲಿ ಹೆಚ್ಚು ಕಡಿಮೆ 45,000 ಸ್ಪೀಸೀಸ್ಗಳಿದೆ. 17,000 ಅದರಲ್ಲಿ ಫ್ಲವರಿಂಗ್ ಪ್ಲಾಂಟ್ಸ್ ಹೇಳ್ತಾರೆ. ಮೆಡಿಸಿನಲ್ ಪ್ಲಾಂಟ್ಸ್ ಹೆಚ್ಚು ಕಡಿಮೆ 6,000ರಿಂದ ಅಷ್ಟು. ಈ ಪ್ರಪಂಚದಲ್ಲಿ 50,000 ಪ್ರಭೇದ ಮೆಡಿಸಿನಲ್ ಪ್ಲಾಂಟ್ಸ್ ಇದೆಯಂತೆ. ಅದರಲ್ಲಿ ಭಾರತದಲ್ಲಿ 7,000ರಿಂದ 8,000 ಗಿಡದಷ್ಟು ಪ್ರಭೇದಗಳು ಭಾರತದಲ್ಲಿ ಮೆಡಿಸಿನಲ್ ಪ್ಲಾಂಟ್ಸ್ ಆಗಿ ಯೂಸ್ ಮಾಡ್ತಾರೆ. ಸೊ ಅದರಲ್ಲಿ ಅನೇಕ ಉಪಯೋಗ ಇದೆ, ನೀವು ಗೊತ್ತಿದೆ.
ಈಗ ಕೆಲವು ಮೆಡಿಸಿನಲ್ ಪ್ಲಾಂಟ್ಸ್ ನಿಮಗೆ ಹೇಳಿದ ತಕ್ಷಣ ಗೊತ್ತಾ, ಕಾಮನ್ ಇಂಡಿಯಾದಲ್ಲಿ ಯಾವುದು ಮೆಡಿಸಿನ್, ಅದೊಂದು ವೈವಿಧ್ಯತೆ ಇರಲೇಬೇಕು. ಭಾರತೀಯ ಸಂಸ್ಕೃತಿಯಲ್ಲಿ ಇಂಡಿಯನ್ ಸಿಸ್ಟಮ್ ಆಫ್ ಮೆಡಿಸಿನ್ ಅಂತ ಹೇಳ್ತೀವಿ. ಏನೇನು ಇಂಡಿಯನ್ ಸಿಸ್ಟಮ್, ಆಯುಷ್ ಅಂತ, ಮಿನಿಸ್ಟ್ರಿ ಆಫ್ ಆಯುಷ್ ಅಂತ ಆಗಿದೆ. ಆಯುರ್ವೇದ, ಯುನಾನಿ, ಸಿದ್ಧ, ಹೋಮಿಯೋಪತಿ ಆ್ಯಂಡ್ ನ್ಯಾಚುರೋಪತಿ ಅಂತ ಒಟ್ಟು ಆಯುಷ್ ಮಿನಿಸ್ಟ್ರಿ ಆಗಿದೆ. ಅದರಲ್ಲಿ ಕೆಲವು ಇಂಪಾರ್ಟೆಂಟ್ ಮೆಡಿಸಿನ್ ಪ್ಲಾಂಟ್ಸ್ ಅವ್ರು ಹೇಳ್ತಾರೆ. ಸಾಮಾನ್ಯವಾಗಿ ಯೂಸ್ ಮಾಡುವಂಥದ್ದು ಅಶ್ವಗಂಧ, ತುಳಸಿ, ನೀಮ್, ಬ್ರಾಹ್ಮಿ, ಅಲೋವೆರಾ, ಆಮ್ಲ, ಭೃಂಗರಾಜ, ಗ್ಲೋರಿ ಲಿಲ್ಲಿ, ಗುಡುಚಿ ಅಂದರೆ ಚಿನೋಸ್ಪೊರಾ ಕಾರ್ಡಿಫೋರ, ಅಮೃತ ಬಳ್ಳಿ, ಸರ್ಪಗಂಧ, ಇವೆಲ್ಲ ಅವ್ರು ರೇರ್ ಪ್ಲಾಂಟ್ಸ್ ಬಗ್ಗೆ ಹೇಳಿದ್ದಾರೆ. ಸರ್ಪಗಂಧನೆಲ್ಲ ಇವನ್ನ ನಾವು ಹೆಚ್ಚಿಗೆ ಸಾಮಾನ್ಯವಾಗಿ ಎಲ್ಲ ಥರದ ಆಯುರ್ವೇದದಲ್ಲಿ ನಮ್ಮ ಹತ್ರ ಇಂಡಿಯನ್ ಸಿಸ್ಟಮ್ ಮೆಡಿಸಿನಲ್ಲಿ ಯೂಸ್ ಮಾಡ್ತೀವಿ. ಅದರಲ್ಲಿ ಕೆಲವು ಎಂಡೇಂಜರ್ ರೇರ್ ಪ್ಲಾಂಟ್ಸ್ಗಳನ್ನ ಇವರು ಹೇಳಿದ್ದಾರೆ. ಕೆಲವು ಸ್ಪೀಸೀಸ್ ಶಾರಕ ಅಶೋಕ ಇರ್ಬೋದು, ಕೆಲವು ಸ್ಪೀಸೀಸ್ಗಳನ್ನೆಲ್ಲ ಅವರು ಓರೋಕ್ಸೈಲಮ್ ಇಂಡಿಕಮ್ ಇರ್ಬೋದು, ಟಿನೋಸ್ಪೊರಾ ಕಾರ್ಡಿಫೋಲಿಯಾ ಅಂದರೆ ಅಮೃತ ಬಳ್ಳಿ, ಇವನ್ನೆಲ್ಲ ನಮ್ಮ ಇದರಲ್ಲಿ ಹೆಚ್ಚಿಗೆ ಉಪಯೋಗಿಸ್ತೀವಿ. ಭಾರತೀಯ ಒಂದು ವೈದ್ಯಕೀಯ ಪದ್ಧತಿಯಲ್ಲಿ ಬಳಕೆ ಮಾಡ್ತಾ ಇದ್ದೀವಿ. ಸೊ ಇವೆಲ್ಲ ಸಮ್ ರೇರ್ ಪ್ಲಾಂಟ್ಸ್. ಅದರಲ್ಲಿ ಕೆಲವು ಮೆಡಿಸಿನಲ್ ಪ್ಲಾಂಟ್ಸ್ಗಳು ಟ್ರೀ ಅಂದರೆ ಮರದಿಂದನೂ ಸಹ ನಾವು ಅರಣ್ಯ ಔಷಧೀಯ ಸಸ್ಯ ಭಾಗಗಳನ್ನು ಉಪಯೋಗಿಸ್ತೀವಿ. ಶ್ರಬ್ ಅಂದರೆ ಸಣ್ಣ ಸಣ್ಣ ಗಿಡಗಳು, ಹಬ್ಬುತ್ತಿರುವ ಹಂಬುಗಳು, ಮತ್ತು ಹರ್ಬ್ ಸಣ್ಣ ಸಣ್ಣ ಗಿಡಗಳು, ಅದರಿಂದ ಹುಲ್ಲು ಅಂಥದ್ರೆಲ್ಲ, ಮತ್ತು ಕ್ಲೈಂಬರು ಬಳ್ಳಿಗಳಿಂದ ಸಹ ನಾವು ಅದನ್ನು ಮೆಡಿಸಿನಲ್ ಉಪಯೋಗನ ಪಡ್ಕೋತೀವಿ. ಇದು ಯಾಕೆ ಹೇಳ್ತೀನಿ, ಇಲ್ಲಿ ಕೊಡಗಿನವರು ಯಾರಾದರೂ ಕೊಡವರು ಇದ್ದಾರಾ? ಇಲ್ಲಿ ಒಬ್ಬರು ಇಲ್ವಾ? ಕೊಡವರು ಒಬ್ಬರು ಇರುತ್ತೆ. ತಂಪನ ಹೇಳಿ, ತಂಪನವರೇ, ಏನದು? ಮದ್ದು ತೊಪ್ಪು ಅಂತ ಹೇಳ್ತೀವಿ. ಏನಕ್ಕೆ ಅದು ಹಾಗೆ ಭಾಳ ಮುಖ್ಯ? ಅದು ಈಗ ಈ ನೆಕ್ಸ್ಟ್ ತಿಂಗಳಲ್ಲಿ ನಾವು ಅದನ್ನು ಏನು ಮಾಡ್ತೀವಿ? ಪಾಯಸ ಮಾಡ್ತೀವಿ, ತಿಂತೀವಿ. ಅದರಿಂದ ಭಾಳ ಒಳ್ಳೆಯದು. ಅದರಲ್ಲಿ ಹೆಚ್ಚು ಕಡಿಮೆ ಒಂದು 18 ಥರದ ಔಷಧೀಯ ಗುಣಗಳಿದೆ ಅಂತ ಹೇಳ್ತಾರೆ. 18 ಥರದ ಔಷಧೀಯ ಗುಣಗಳಿದೆ ಅಂತ. ಬಟ್ ವೈಜ್ಞಾನಿಕವಾಗಿ ಯೋಚನೆ ಮಾಡಿದಾಗ CFTRI ಮೈಸೂರಲ್ಲಿ ಅಧ್ಯಯನ ಮಾಡಿದ್ದಾರೆ. ಅದರಲ್ಲಿ ಕೆಲವು ಪ್ರಾಪರ್ಟಿನ ವೈಜ್ಞಾನಿಕವಾಗಿ ಆಲೋಚನೆ ಮಾಡಿದ್ದಾರೆ. ಸೊ ಸಾಮಾನ್ಯವಾಗಿ ಒಂದು ವಿಶೇಷ ದಿನದಲ್ಲಿ ಅದನ್ನು ತಯಾರು ಮಾಡ್ತಾರೆ. ಸೊ ಹಾಗಾಗಿ ಅದರಲ್ಲಿ ಭಾಳ ಒಳ್ಳೆಯ ಗುಣ ಇದೆ ಅಂತ ಹೇಳ್ತಾರೆ. ಉದಾಹರಣೆಗೆ ಅವ್ರು ಹೇಳಿದ್ರು ಆ್ಯಂಟಿ ಆಕ್ಸಿಡೆಂಟಲ್ ಇದೆ, ಮತ್ತು ಇಟ್ಸ್ ಗುಡ್ ಫಾರ್ ಆಸ್ತಮಾ, ರುಮ್ಯಾಟಿಸಮ್ ಆ್ಯಂಡ್ ಇಮ್ಯೂನ್ ಸಿಸ್ಟಮ್. ರೋಗ ನಿರೋಧಕ ಶಕ್ತಿಯನ್ನು ಕೊಡುವಂಥ ಆ ಗುಣ ಅದರಲ್ಲಿ ಆ ಗಿಡದಲ್ಲಿ ಇದೆ ಅಂತೆ. ಅದಕ್ಕೆ ಅದನ್ನು ಮದ್ದು ಸೊಪ್ಪು ಅಂತ ಹೇಳ್ತಾರೆ. ಕೊಡವರು ಅದು ಮಾಡ್ತಾರೆ. ಹಾಗೆಯೇ ಅದನ್ನು ವಿಶೇಷವಾಗಿ ಪಾಯಸ ಮಾಡ್ತಾರೆ. ಅದು ಬ್ಲೂ ಕಲರ್ ಆಗುತ್ತೆ, ಭಾಳ ಟೇಸ್ಟ್ ಆಗಿರುತ್ತೆ. ಅದನ್ನು ನಾವು ಒಂದು ತಯಾರು ಮಾಡಿ ಇಲ್ಲೇ ಮಾಡ್ಬೋದಾಗಿತ್ತು, ಅನಿವಾರ್ಯ ಕಾರಣಗಳಿಂದ ಮಾಡೋಕ್ಕಾಗ್ತಾಯಿಲ್ಲ. ಹಾಗಾಗಿ ಅದನ್ನು ವೈಜ್ಞಾನಿಕವಾಗಿ ತಪ್ಪಾಗಿದೆ. ಜಸ್ಟೀಸಿಯಾ ವೈನಾಡೆನ್ಸಿಸ್ ಅಂತ ಬರಬೇಕು. ಜಸ್ಟೀಸಿಯಾ ಅದು CIAN ಬಂದುಬಿಟ್ಟಿದೆ. ಓಕೆ ಸರ್ ಹೇಳ್ತಾ ಇದ್ರು ರೇರ್ ಪ್ಲಾಂಟ್ಸು, ಎಂಡೇಂಜರ್ಡ್ ಪ್ಲಾಂಟ್, ಇದನ್ನು ನಾವು ಅಪರೂಪದ ಸಸ್ಯಗಳು ಅಂತ ಹೇಳ್ತೀವಿ. ಅಪರೂಪದ ಸಸ್ಯ, ಅರಿವಿನ ಅಂಚಿನ ಅಪರೂಪದ ಸಸ್ಯ ಇದು, ಅಥವಾ ಅಳಿವಿನ ಅಂಚಿನಲ್ಲಿರುವಂಥ ಎಂಡೇಂಜರ್ಡ್ ಪ್ಲಾಂಟ್ ಅಂತ ಹೇಳ್ತೀವಿ. ಇದನ್ನು ಸರ್ಪಗಂಧ ಅಂತ ಹೇಳ್ತಾರೆ. ಇದನ್ನು ಹೆಚ್ಚಿಗೆ ಸರ್ಪಗಂಧವನ್ನು ಹಿಂದಿನ ಕಾಲದಲ್ಲಿ ಅದರ ರೂಟ್ನ ಪೌಡ್ರ್ ಮಾಡಿ ಅದರ ಬೆನ್ನಿನ ಹಿಂದ್ಗಡೆ ಸರ್ಪಗಂಧಿ ಅಂತ ಬರುತ್ತೆ, ಅರ್ಪೀಸ್ ಅಂತ. ಅರ್ಪೀಸ್ ಬಂದಾಗ ಅದರ ಒಂದು ಪೌಡ್ರನ್ನು ಅಪ್ಲೈ ಮಾಡ್ತಿದ್ದು, ಅರ್ಪೀಸ್ ಕಂಟ್ರೋಲ್ ಆಗ್ತಿತ್ತು. ಬಟ್ ಅದೊಂದು ಟ್ರೆಡಿಷನಲ್ ಮೆಥಡ್. ಬಟ್ ಇನ್ನು ಮುಖ್ಯವಾಗಿ ಇದ್ರದ್ದು ಉಪಯೋಗ ಏನಂದರೆ, ಇದನ್ನು ಹೆಚ್ಚಿಗೆ ಹೈಪರ್ ಟೆನ್ಷನ್ನು, BP ರೈಸ್ ಆಗಿರೋರಿಗೆ, ಹೈಪರ್ ಟೆನ್ಷನ್ ಹೆಚ್ಚಾಗಿರೋರಿಗೆ, ಹೃದಯ ಸಂಬಂಧಪಟ್ಟ ಕಾಯಿಲೆಗೆ ಅದನ್ನು ರೂಟ್ ಪೌಡ್ರನ್ನ ಕ್ಯಾಪ್ಸುಲ್ ಆಗಿ ಯೂಸ್ ಮಾಡ್ತಾರೆ. ಸೊ ಅದು ಭಾಳ ರೇರ್ ಪ್ಲಾಂಟ್ಸು. ಈಗ ಇಲ್ಲಿ ಮೊದಲು ಒಂದು 50 ವರ್ಷಗಳ ಹಿಂದೆ ಇಲ್ಲಿ ನಾಗರಹೊಳೆ ಪ್ರದೇಶದಲ್ಲಿ ಪೂರ್ತಿ ಇತ್ತಂತೆ. ಏನಂದರೆ ಅದರ ಉಪಯೋಗ ಗೊತ್ತಾಗಿ ಜನ ಎಲ್ಲ ಹಾರ್ವೆಸ್ಟ್ ಮಾಡಿ ಅದನ್ನು ಈಗ ಕೆಲವೇ ಗಿಡಗಳಲ್ಲಿ ಕೆಲವು ಸರಿಗಳಿದೆ. ಅದಕ್ಕೋಸ್ಕರ ಸರ್ಕಾರದವರು ಅದನ್ನು ಹೆಚ್ಚಿಗೆ ಬೆಳೆಯಲಿಕ್ಕೆ ಮಧ್ಯಪ್ರದೇಶದಲ್ಲಿ ತುಂಬ ಬೆಳೀತಾರೆ. ಬೆಳೆದು ಇಲ್ಲಿಂದ ನಾನು ಒಂದು 5,000 ರೂಪಾಯಿ ಒಂದು KGಗೆ ತರಿಸಿ ಇಲ್ಲಿ ಹಾಕ್ಸಿದ್ದೆ. ಅದರಲ್ಲಿ ಒಂದು 300 ಗಿಡ ಹುಟ್ಟಿತ್ತು. 500 ಗಿಡದಲ್ಲಿ ಇನ್ನು ಅಟ್ಲೀಸ್ಟ್ 100 ಗಿಡ ಆದರೂ ನಮ್ಮ ಕ್ಯಾಂಪಸ್ಸಲ್ಲಿ ಇದೆ. ಅದನ್ನು ನಾವೆಲ್ಲ ಬೆಳೆಸ್ತಾ ಇದ್ವಿ. ನಾವೆಲ್ಲರೂ ರೈತರು ಮತ್ತು ಅರಣ್ಯ ಇಲಾಖೆಯವರು ಇದನ್ನು ಬೆಳೆಯುವಾಗೆ ನಾವು ವ್ಯವಸ್ಥೆ ಮಾಡೋಣ. ಹಾಗೆಯೇ ಶಾರಕ ಶೋಕವನ್ನು ನಿವಾರಣೆ ಮಾಡುವ ಗಿಡ ಅಂತ ಹೇಳ್ತಾರೆ. ಸೀತಾಮಾತೆ ಅವರು ದುಃಖದಲ್ಲಿದ್ದಾಗ ರಾವಣ ಅಪಹರಿಸಿದ ಸಂದರ್ಭದಲ್ಲಿ ಅದರ ಮರದ ಅಡಿಯಲ್ಲಿ ಇದ್ದಾಗ ಶೋಕವೆಲ್ಲ ನಿವಾರಣೆ ಆಗ್ತಿತ್ತಂತೆ. ಅದಕ್ಕೆ ನಾವು ಶೋಕ ಅಂತಾರೆ ಸಂಸ್ಕೃತಲ್ಲಿ. ಶೋಕವನ್ನು ನಿವಾರಣೆ ಮಾಡುವಂಥ ಗಿಡ. ಎಸ್ಪೆಷಲಿ ಇದನ್ನು ಮಹಿಳೆಯರಿಗೆ, ತಾಯಂದಿರಿಗೆ ಇದರ ಒಂದು ಉಪಯೋಗ ಆಗೋದಕ್ಕೆ ಅಶೋಕ ಅರಿಷ್ಟ ಅಂತ ಹೇಳಿ ಅರಿಷ್ಟ ಮಾಡಿ, ಈಗ ಆಯುರ್ವೇದದಲ್ಲಿ ನೀವು ಗೊತ್ತಿರಬೇಕು, ಸಿರಪ್ಗಳು, ಅರಿಷ್ಟ ಮತ್ತು ಚೂರ್ಣ ಅಂತ 3 ಥರ ಒಂದು ಫಾರ್ಮುಲೇಷನ್ ಇದೆ. ಅದರಲ್ಲಿ ಅರಿಷ್ಟದ ರೂಪದಲ್ಲಿ ಇದನ್ನು ತಾಯಂದ್ರಿಗೆ ಕೊಡ್ತಾರಂತೆ. ಸೊ ಹಾಗಾಗಿ ಇದು ಭಾಳ ಮುಖ್ಯವಾದ ಗಿಡ, ಅಶೋಕದ ಗಿಡ. ಅದನ್ನು ಅಶೋಕ ಅರಿಷ್ಟ ಅಂತ ಮಾರ್ಕೆಟಲ್ಲೂ ಸಹ ಸಿಗುತ್ತೆ. ಅದನ್ನು ಸಂರಕ್ಷಣೆ ಮಾಡಬೇಕು. ಮತ್ತು ದೇವಸ್ಥಾನಗಳಲ್ಲಿ
ದೇವರ ಕಾಡುಗಳಲ್ಲಿ ಇದೆ, ದೇವಸ್ಥಾನಗಳಲ್ಲಿ ಅದು ಸಾಮಾನ್ಯವಾಗಿ ಆಗ್ತದೆ. ಇದು ಎಂಡೇಂಜರ್ಡ್ ಪ್ಲಾಂಟ್, ಇದು ಎಂಡೇಂಜರ್ಡ್ ಪ್ಲಾಂಟ್. ಸೊ ಹಾಗೇ ಮಧುನಾಶಿನಿ ನಮ್ಮ ಕಾಲೇಜಲ್ಲಿ ಸ್ವಲ್ಪ ಹಾಕಿದ್ದೀವಿ. ಮಧುನಾಶಿನಿ ಅಂದರೆ ಏನು, ಯಾವುದು ಡಯಾಬಿಟಿಸ್ ಕಾಯಿಲೆ ಬರುತ್ತಲ್ಲ, ಏನು ಡಯಾಬಿಟಿಸ್ಗೆ ಏನಂತೀವಿ, ಸಕ್ಕರೆ ಕಾಯಿಲೆ ಇರೋದಕ್ಕೆ ಇದು ಆ್ಯಕ್ಚುಲಿ ಇದರ ಎಲೆನ ಒಂದು ತಿಂದು ನೀವು ಸಕ್ಕರೆ ತಿಂದರೆ ನಿಮಗೆ ಸಕ್ಕರೆದೇ ಟೇಸ್ಟೇ ಗೊತ್ತಾಗಲ್ಲ. ಅಲ್ಲಿದೆ, ತಿನ್ನಿಸ್ಬೇಕು ನಿಮಗೆಲ್ಲರೂ. ಇದಾದಮೇಲೆ ಇಮಿಡಿಯೇಟಾಗಿ ನಿಮಗೆ ತಿನ್ನಿಸ್ತೀನಿ, ಆಯಿತಾ? ಒಂದು ಎಲೆನ ತಿನ್ನಬೇಕು, ತಿಂದು ಅನುಭವ ಮಾಡಬೇಕು, ಆವಾಗ ಗೊತ್ತಾಗುತ್ತೆ. ಅದನ್ನು ಬಳ್ಳಿ ಥರ ಹಬ್ಬುತ್ತೆ, ಅದನ್ನು ಹಾಕ್ಬೋದು. ತಾವು ಬಂದಿರೋರೆಲ್ಲ ನೀವು ಸ್ವಲ್ಪ ಇದೆ 1-2 ಗಿಡ ಬೇಕಾದ್ರೆ 1 ಗಿಡ ನಾನು ಶೇರ್ ಮಾಡ್ತೀನಿ ಸಾಹೇಬ್ರಿಗೆ. ನಮ್ಮ ಅರಣ್ಯ ಇಲಾಖೆ ಇವರು ACF ಸಾಹೇಬರು ಇದ್ದಾರಲ್ಲ, ಅವರು ನಾನು ಇಲ್ಲಿ ಅಸಿಸ್ಟೆಂಟ್ ಪ್ರೊಫೆಸರ್ ಬಂದಾಗ ಇಲ್ಲಿ MSc ಮಾಡ್ತಾಯಿದ್ರು. ನನಗೆ ತುಂಬ ಚಳಿ ಆಗ್ತಿತ್ತು, ಅವರು ನನಗೆ ಸ್ವೆಟ್ರ್ ಕೊಟ್ಟು ಅವ್ರ ಸ್ವೆಟ್ರ್ ಹಾಕೋತಿದ್ದೆ ನಾನು. ಸೊ ಎಷ್ಟು ಖುಷಿ ನೋಡಿ, ಬಾಂಧವ್ಯ ಎಷ್ಟು ಹೆಮ್ಮೆ ನನಗೆ. ಮಧು ನೋಡಿ, ಅವ್ರು ಹೇಳ್ತಾಯಿದ್ರು, ಮಧು ಹೆಂಗೆ ಮಾತಾಡ್ತಿದ್ರೆ ರೇಡಿಯೋನಲ್ಲಿ ಅನೌನ್ಸ್ ಆಗ್ತಾ ಇದೆಯಲ್ಲ ಕನ್ನಡದಲ್ಲಿ, ಅಂಥ ಸ್ಪಷ್ಟತೆ ಭಾಷೆ ಅವ್ರಿಗೆ ದೇವರು ಕೊಟ್ಟಿದ್ದಾನೆ. ಮಧುಕುಮಾರ್ ನಿಮ್ಮ ಸೂಪರ್ ಸೀನಿಯರು, ಅವರು ಭಾಳ ಹೆಮ್ಮೆ ಆಗುತ್ತೆ ನಮಗೆ. ಸೊ ಹೀಗಾಗಿ ಇದನ್ನು ಮಧುನಾಶಿನಿ, ಸೊ ಇದನ್ನು ಬೆಳೆಸಿ ಮಧು ಬಂದರು ಅಲ್ಲಿ ಮಧುನಾಶಿನ ನಾವು ಬೆಳೆಸಿ ಅದನ್ನು ಬಳಕೆ ಮಾಡಬೇಕು. ನಾವೆಲ್ಲ ಬೇಡ ಮೆಡಿಸಿನ್ ಪ್ಲಾಂಟ್ ಹೇಳ್ತೀವಿ, ಆದರೆ ನಾವು ಕ್ಲಿನಿಕಲ್ ಟ್ರಯಲ್ ಮಾಡಲ್ಲ. ಇಂಡಿಯಾದಲ್ಲಿ ಕ್ಲಿನಿಕಲ್ ಟ್ರಯಲ್ ಅಂದರೆ ನಾವು ಏನು ಬೆಳಿತೀವೋ ಅದನ್ನು ಬಳಕೆ ಮಾಡಲ್ಲ, ಮನುಷ್ಯರ ಮೇಲೇನು ಪ್ರಯತ್ನ ಮಾಡಿದ್ರೆ ಕ್ಲಿನಿಕಲ್ ಟ್ರಯಲ್ ಅಂತ ಹೇಳೋದು. ಅದು ನಮ್ಮ ಇಂಡಿಯಾದಲ್ಲಿ ಇಲ್ಲಿ ಕಡಿಮೆ ಇದೆ. ಈಗ ನಾವು ಅಶ್ವಗಂಧ ಅಂತೀವಿ, ಅಶ್ವಗಂಧ ಚೆನ್ನಾಗಿದೆ ಅಂತ ಭಾಳ ಸುಂದರವಾಗಿ ಬರೀತೀವಿ, ಆದರೆ ಅದನ್ನು ಬಳಕೆ ಮಾಡ್ತೀವಿ, ನಿರಂತರವಾಗಿ ಬಳಕೆ ಇರ್ತಲ್ಲ. ಆದರೆ ಕ್ಲಿನಿಕಲ್ ಟ್ರಯಲ್ ಮಾಡಲ್ಲ, ಅದನ್ನು ಪ್ರಿಸ್ಕ್ರೈಬ್ ಮಾಡಿ ಯೂಸ್ ಮಾಡ್ತಾಯಿಲ್ಲ. ನಮ್ಮ ವಿದ್ಯಾರ್ಥಿಗಳು ಏನು ಅಪರೂಪಕ್ಕೆ ನೋಡ್ತಾ ಇದ್ದೀರಾ, ಅಪರೂಪ ಸಸ್ಯಗಳು ನೋಡಿ. ಸೊ ಅದರಿಂದ ಮೇಯ್ನ್ ಉಪಯೋಗ ಆಗೋದು, ನೀವು ಮೇಯ್ನಾಗಿ ನಾವು ಶುಗರ್ ಕಾಂಪ್ಲಿಕೇಶನ್ಸ್ಗೆ ಅದನ್ನು ಬಳಕೆ ಮಾಡ್ತಾರೆ. ಅದ್ರ ಜೊತೆಗೆ ಕೊಲೆಸ್ಟ್ರಾಲ್ ಕಾಂಪ್ಲಿಕೇಶನ್ಸ್ ಇದ್ದರೆ, ಮತ್ತು ಕಾಂಟ್ರಿಬ್ಯೂಟ್ ಟು ಫೇವರೇಬಲ್ ಇನ್ಸುಲಿನ್ ಲೆವೆಲ್ ಇನ್ಕ್ರೀಸ್ ಆಗುತ್ತೆ. ಈ ಥರ ಎಲ್ಲ ಹೋಗುತ್ತೆ. ಅದನ್ನು ಬೆಳೆಯಬೋದು, ಅದರ ಕಟಿಂಗ್ಸ್ ಮಾಡ್ಬೋದು, ಮತ್ತು ಬೀಜಗಳನ್ನು ಸಹ ಅದನ್ನು ಬೆಳೆದು ಅದು ಹಬ್ಕೊಂಡು ಹೋಗುತ್ತೆ ಸಿಂಪಲ್ಲಾಗಿ. ಅದು ನಮ್ಮ ಕಾಲೇಜಲ್ಲಿದೆ, ಸ್ವಲ್ಪ ತೋರಿಸ್ತೀನಿ ಆಮೇಲೆ. ಅದ್ರ ಜೊತೆಗೆ ಅಮೃತ ಬಳ್ಳಿ ಅನ್ನೋದು ನಾವು ಏನಂತಾರೆ, ಅಮೃತ ಬಳ್ಳಿ ಅಂದರೆ ಟೀನೋಸ್ಪೊರೆ. ಯಾಕೆ ಅಮೃತ ಬಳ್ಳಿ ಅಂತ ಹೇಳ್ತಾರೆ ಗೊತ್ತಾ? ಸ್ವರ್ಗದಿಂದನೇ ದೇವರೇ ಅದನ್ನು ಸೃಷ್ಟಿ ಮಾಡಿ ಕಳಿಸಿರ್ದಂತೆ. ಅಂಥ ಒಂದು ಅಮೂಲ್ಯವಾದ ಗುಣಲಕ್ಷಣ ಅದಕ್ಕಿದೆ. ಏನಂದರೆ ಏನು ಕಾಯಿಲೆ ಬಂದರೆ, ಎಸ್ಪೆಷಲಿ ಜ್ವರಕ್ಕೆ ತನು ಖುಷಿ ಆಯಿತು ನೀನು ನೋಡಿ ಓಕೆ, ಅವಳು ವಿಜ್ಞಾನಿ ಆಗ್ತಾಳೆ. ಸೊ ತನು ಅಂದರೆ ಯೂಶ್ವಲಿ ಅವಳಿಗೆ ಯಾಕೆ ಹೇಳ್ತೀನಿ ಅಂದರೆ, ಏನೇ ಕಷ್ಟದಿದ್ದರೂ ಆನ್ಲೈನಲ್ಲೇ ಎಕ್ಸಾಮ್ ತೊಗೊಳ್ತಾಳೆ. ಅಷ್ಟು ಎಲ್ಲೋ ಅಲ್ಲ, ಆ ಥರ ಬರಬೇಕು, ಓದಬೇಕನ್ನೋದು ಬರಬೇಕು, ಅರ್ಥ ಆಯ್ತಾ? ಎಲ್ಲೇನೋ ಕಾನ್ಫರೆನ್ಸಿಗೆ ಹೋಗುವಾಗ ಅಲ್ಲೇ ಎಕ್ಸಾಮ್ ತೊಗೋತಾಳೆ, ಅರ್ಥ ಆಯ್ತಾ? ಇನ್ನು ಕಾಲ ಎಕ್ಸಾಮೇ ಬರೆಯಲ್ಲ, ಆದರೂ ಅವಳು ತೊಗೊಳ್ತಾಳೆ ಅಂದರೆ ನಾವಿಗೆ ಅವ್ರಿಗೆ ಮಾಡಬೇಕು. ಸೊ ಇದು ಹೆಚ್ಚಿಗೆ ಇದರ ಎಲೆಗಳನ್ನು ಡೈರೆಕ್ಟ್ ತಿನ್ಬೋದು. ಒಂದೊಂದು ಎಲೆಯನ್ನು ದಿನಕ್ಕೆ ಡಯಾಬಿಟಿಸ್ ಇರೋರು ಒಂದೊಂದು ಎಲೆಯನ್ನು ತಿನ್ಬೋದು. ಇದಕ್ಕೆ ರೋಗ ನಿರೋಧಕ ಶಕ್ತಿನ ಅಂದರೆ ಇಮ್ಯೂನ್ ಸಿಸ್ಟಮ್, ಅಂದರೆ ದೇಹಕ್ಕೆ ಕಾಯಿಲೆ ನಿರೋಧಕ ಶಕ್ತಿಗೆ ಕೊಡುವಂಥ ಶಕ್ತಿ ಇದಕ್ಕಿದೆ. ಮತ್ತು ಅದರ ಸ್ಟೆಮ್ಮನ್ನು ಕ್ರಷ್ ಮಾಡಿ ಜ್ಯೂಸ್ ಎಕ್ಸ್ಟ್ರಾಕ್ಟ್ ಮಾಡಿ ಅದನ್ನು ಸಹ ಟಾನಿಕ್ ಥರ ತೊಗೊಳ್ತಾರೆ ಇದಕ್ಕೆ, ಜ್ವರಕ್ಕೆ, ಮತ್ತು ಎಸ್ಪೆಷಲಿ ಫೀವರು ಮತ್ತು ಡಯಾಬಿಟೀಸ್ ಭಾಳ ಮುಖ್ಯ. ಅದಕ್ಕೆ ಇದನ್ನು ಅಮೃತ ಬಳ್ಳಿ ಅಂದರೆ ಇದನ್ನು ದೇವಲೋಕದಲ್ಲಿ ದೇವೇಂದ್ರನಿಗೆ ಕೊಡ್ತಾ ಇದ್ದಾರಂತೆ. ಅಷ್ಟು ಒಂದು ಗುಣಲಕ್ಷಣ ಇದೆ, ವೈದ್ಯಕೀಯ ಗುಣಲಕ್ಷಣ ಇದೆ ಅದರಲ್ಲಿ. ಸೊ ಹಾಗಾಗಿ ಅದನ್ನು ಅಮೃತ ಬಳ್ಳಿಯನ್ನು ಬೆಳೆಸಿ ಇದರನ್ನು ಸಹ ನಾವು ಸ್ಟೆಮ್ಮನ್ನು ಕಟ್ ಮಾಡ್ಬೋದು. ಕಟಿಂಗ್ಸ್ ಬಟ್ಟೆ ಹಾಕಿದರೆ ಬರುತ್ತೆ, ತುಂಬ ಚೆನ್ನಾಗಿ ಹೊಲಗಳಲ್ಲೆಲ್ಲ ತುಂಬ ಬರುತ್ತೆ. ಶೀತಕ್ಕೆ, ಜ್ವರಕ್ಕೆ ಇದನ್ನೆಲ್ಲ ಬಳಕೆ ಮಾಡ್ತಾರೆ. ಸೊ ಇದನ್ನು ಈ ಥರ ನಾವು ಬೆಳೆದು ಅದನ್ನು ನಾವು ಈ ಥರ ಮಾಡ್ಬೋದು, ಮಾಡಿ ಮಾರಾಟ ಮಾಡ್ಬೋದು. ಅದಕ್ಕೆ ತುಂಬ ಬೆಲೆ ಇದೆ. ಗುಡುಚಿ ಅಂತ ಸಂಸ್ಕೃತಲ್ಲಿ ಹೇಳ್ತಾರೆ. ಸೊ ನೆಕ್ಸ್ಟು ಆಡುಸೋಗೆ, ಆಡು ಮುಟ್ಟದ ಸೊಪ್ಪು, ಅದಕ್ಕೆ ನಾವು ಆಡುಸೋಗೆ ಅಂತ ಹೇಳ್ತೀವಿ. ಅದನ್ನು ಆಡು ಹೆಚ್ಚಿಗೆ ತಿನ್ನಲ್ಲ, ಏಕೆ? ಕಹಿ ಇರುತ್ತೆ ಮತ್ತು ಅದು ಎಸ್ಪೆಷಲಿ ಇದ್ರದ್ದು ಭಾಳ ಮುಖ್ಯ ಅಂಶ ಅಂದರೆ, ಈ ಏನಾದರೂ ಕೆಮ್ಮು ತುಂಬ ಬಂದರೆ ನೀವು ಒಂದು ಕ್ಷಣದಲ್ಲಿ ಒಂದು ಲೇಲೆ ತೊಗೊಂಡ್ಬಿಟ್ಟು ಅದನ್ನು ನೀರಲ್ಲಿ ಹಾಕಿ ಜಸ್ಟ್ ಕುಡಿದ್ರೆ ಸಾಕು, ಒಂದು 5 ನಿಮಿಷದಲ್ಲಿ ಕೆಮ್ಮು ಕಡಿಮೆ ಆಗುತ್ತೆ, ಇನ್ಸ್ಟೆಂಟೇನೇ ಕಡಿಮೆ ಆಗುತ್ತೆ. ಎಲೆ ಅಷ್ಟೇ, ಇಲ್ಲೆಲ್ಲ ರೋಡ್ ಸೈಡಲ್ಲೆಲ್ಲ ಅಥವಾ ಕಾಫಿ ತೋಟೆಲ್ಲ ಹಾಕಿರ್ತಾರೆ, ನಮ್ಮ ಕಾಲೇಜಲ್ಲೂ ಇದೆ, ನೀವು ಅದನ್ನು ಯೂಸ್ ಮಾಡ್ಬೋದು, ಏನು ತೊಂದರೆ ಇಲ್ಲ. ಸೊ ಇವನ್ನೆಲ್ಲ ರಕ್ಷಣೆ ಮತ್ತು ಅರಣ್ಯ ಇಲಾಖೆ ಮತ್ತು ರೈತರು, ನೀವು ಬರೀ ನಾವೆಲ್ಲ ಮಾತಾಡ್ತೀವಿ, ನೀವೆಲ್ಲ ಪ್ರಾಕ್ಟೀಸ್ ಮಾಡ್ತೀರಾ, ಅದನ್ನು ಮಾಡ್ತೀರಾ, ನೀವು ಮಾಡ್ಬೋದು. ಅದಕ್ಕೋಸ್ಕರ ನಾನು ಅದನ್ನು ಹೇಳ್ತಾ ಇದ್ದೀನಿ, ಇದನ್ನು ಬೆಳೆಸಬೇಕು. ಇದು ಭಾಳ ಒಳ್ಳೆಯದು. ಔಷಧೀಯ ಗುಣ, ಗಂಟಲು ಉರಿ ಬಂದಾಗ ಅಥವಾ ಇಂಡೈಜೆಷನ್ ಆದಾಗ
ಇದಕ್ಕೆ ಇವನ್ ಡಯಾಬಿಟಿಸ್ ಕಂಟ್ರೋಲ್ ಮಾಡೋಕ್ಕೂ ಇದರ ಲೀಫನ್ನು ಯೂಸ್ ಮಾಡ್ತಾರೆ. ಇದರ ಲೀಫನ್ನು ಪೌಡ್ರ್ ಮಾಡಿ ಬೇರೆ ಕಡೆ ಕಳಿಸ್ತಾರೆ. ಅದರಿಂದ ಇದೆಲ್ಲ ಹೊಸ ಕ್ಯಾಪ್ಸುಲ್ಸ್ ಅಂತಲೇ ಸಿಗ್ತದೆ ಅಂಗಡಿಗಳಲ್ಲಿ, ಅಷ್ಟು ಆದ್ಯತೆ ಇದೆ. ಅರಣ್ಯ ಇಲಾಖೆ ಅಧಿಕಾರಿಗಳು ಅದನ್ನು ಬಳಕೆ ಮಾಡಬೇಕು, ನೀವು ಉಪಯೋಗಿಸ್ಬೇಕು, ರೈತರು ನೀವು ಉಪಯೋಗಿಸ್ಬೇಕು, ಆವಾಗ ಅದು ಬಳಕೆಯಲ್ಲಿ ಇರ್ತದೆ, ಎಸ್ಪೆಷಲಿ ಕಾಫಿಗೆ. ಆಮೇಲೆ ಅಶ್ವಗಂಧ ಗೊತ್ತಿಲ್ಲ, ಅದು ವೈಟಾಲಿಟಿ, ಇದು ರೋಗ ನಿರೋಧಕ ಶಕ್ತಿಯನ್ನು ಕೊಡುತ್ತೆ, ವೈಟಾಲಿಟಿಯನ್ನು ಕೊಡುತ್ತೆ, ರೋಗ ನಿರೋಧಕ ಶಕ್ತಿಯನ್ನು ಕೊಡುವಂಥ ಒಂದು ಇದು ಶ್ರಬ್ಬು. ಇದನ್ನು ಡೈರೆಕ್ಟಾಗಿ ಬೀಜ ಹಾಕಿದರೆ ಹುಟ್ಟುತ್ತೆ, ಆ ಪೌಡ್ರ್ ಮಾಡಿ ಅದನ್ನು ಬಳಕೆ ಮಾಡ್ತಾರೆ, ಅಶ್ವಗಂಧ ಅಂತ ಹೇಳ್ತಾರೆ ಅದನ್ನು. ಇದು ಭಾಳ ಕಾಲದಲ್ಲಿ ಶಕ್ತಿಯನ್ನು ಕೊಡುವಂಥ ಇದೊಂದು ಇದೆ, ಕಣ್ಣಿನ ಆರೋಗ್ಯಕ್ಕೆ ಒಳ್ಳೆಯದು, ಸಂತಾನೋತ್ಪತ್ತಿಗಾಗಿ ಮತ್ತು ರೋಗ ನಿರೋಧಕ ಶಕ್ತಿಯನ್ನು ಇದು ಕೊಡುತ್ತೆ. ಅದಕ್ಕೋಸ್ಕರ ಅದನ್ನು ಬೆಳೆಸಬೇಕು. ಇದನ್ನು ಈ ಥರ ಲಾರ್ಜ್ ಸ್ಕೇಲಲ್ಲಿ ಬೆಳೀತಾ ಇದ್ದಾರೆ, ಆಂಧ್ರದಲ್ಲೆಲ್ಲ ತುಂಬ ಬೆಳೀತಾ ಇದ್ದಾರೆ, ಬೆಳೆಯಬೇಕು, ಅದನ್ನು ಅಟ್ಲೀಸ್ಟ್ ಇರಬೇಕು. ನೆಲ್ಲಿ ಗೊತ್ತಿದೆ ಎಲ್ಲ ಕಡೆಗೂ ಅಲ್ವಾ, ಏನಂತಾರೆ ತ್ರಿಫಲ ಚೂರ್ಣ, 3 ಹಣ್ಣುಗಳಿಂದ ಅದನ್ನು ಚೂರ್ಣ ಮಾಡ್ತಾರೆ, ಅದಕ್ಕೆ ತ್ರಿಫಲ ಚೂರ್ಣ. ನಾನು ಅರಿಷ್ಟ ಅಂತ ಹೇಳಿದೆ, ಅರಿಷ್ಟನೂ ಒಂದು ಟೈಪ್ ಆಫ್ ಫಾರ್ಮುಲೇಷನು. ಇದು ಚೂರ್ಣ ಮಾಡ್ಬೋದು, ಚೂರ್ಣ ಮಾಡಿ ಅದರಲ್ಲಿ ನೆಲ್ಲಿಕಾಯಿ, ಅರಳೆಕಾಯಿ ಮತ್ತು ತಾರೆಕಾಯಿ 3 ಸೇರಿ ಅದನ್ನು ಪುಡಿ ಮಾಡಿ ಅದನ್ನು ನಾವು ತ್ರಿಫಲ ಚೂರ್ಣ, ಎಸ್ಪೆಷಲಿ ಇಂಡೈಜೆಷನು, ಥ್ರೋಟ್ ಇನ್ಫೆಕ್ಷನು, ಸ್ಟಮಕ್ ರಿಲೇಟೆಡ್ ಕಾಂಪ್ಲಿಕೇಶನ್ಸ್ಗೆ ಭಾಳ ಒಳ್ಳೆಯದು ಇದು ತ್ರಿಫಲ ಚೂರ್ಣ. ಮಜ್ಜಿಗೆ ಜೊತೆನೂ ತೊಗೋಬೋದು ಅಂತ ಹೇಳ್ತಾರೆ. ಉರಿವು ಮೂತ್ರಕ್ಕೆ ಅದು ಸಮಸ್ಯೆ ಆದಾಗ ಉಪಯೋಗಿಸ್ಬೋದು. ಇದನ್ನು ಭಾಳ ಒಳ್ಳೆಯ ಹಾಲಿನ ಜೊತೆನೂ ಸಹ ಮಿಕ್ಸ್ ಮಾಡಿ ಮಧುಮೇಹಕ್ಕೆ ಭಾಳ ಇಂಪಾರ್ಟೆಂಟ್ ಮೆಡಿಸಿನ್ ಅಂತ ಹೇಳ್ತಾರೆ. ಇದನ್ನು ವ್ಯವಸಾಯನೂ ಮಾಡ್ಬೋದು. ಅದಕ್ಕೆ ಇದೆ ಕಾಡಲ್ಲಿ ತೊಗೊಳ್ಳೋಕೆ ಇದೊಂದು ಇಂಪಾರ್ಟೆಂಟ್, ಲಾಂಗ್ ಪೆಪ್ಪರ್ ಅಂತ ಹೇಳ್ತಾರೆ, ಪೈಪರ್ ಲಾಂಗಮ್. ಇದಕ್ಕೇನಂತಾರೆ ನಾವು ಕನ್ನಡದಲ್ಲಿ ಗೊತ್ತಾ? ಇಪ್ಪಲಿ ಅಂತ ಹೇಳ್ತೀವಿ. ಇದನ್ನು ಸಹ ಥ್ರೋಟ್ ಇನ್ಫೆಕ್ಷನು, ಎಸ್ಪೆಷಲಿ ಇದನ್ನು ಗಂಟಲು ಏನಾದರೂ ಉರಿತಾ, ಗಂಟಲುದ ಜ್ವರ ಮತ್ತು ಪೇನಿಗೂ ಇದನ್ನು ಉಪಯೋಗಿಸ್ತಾರೆ. ಜೇನುತುಪ್ಪ ಜೊತೆ ಆ ಪೌಡ್ರ್ ಮಾಡಿ ಅದನ್ನು ಜೇನುತುಪ್ಪ ಮಿಕ್ಸ್ ಮಾಡಿ ತೊಗೊಂಡ್ರೆ ಒಳ್ಳೆಯದಾಗುತ್ತೆ. ಇದೇನಿಲ್ಲ, ತಂದು ಅಲ್ಲಿ ಒಂದು ಕಟಿಂಗ್ಸ್ ಹಾಕಿದರೆ ಅವು ಬರ್ತವೆ, ಬೆಳೆಸ್ಕೊಂಡು ಅದನ್ನು ವ್ಯವಸಾಯ ಉಪಯೋಗಿಸ್ಬೇಕು. ಅದ್ರ ಜೊತೆಗೆ ಬಜೆ ಅಂತಿದೆ, ನೋಡಿದ್ದೀರಲ್ಲ ನೀವು. ಬಜೆ ಅನ್ನೋದು ಇಂಪಾರ್ಟೆಂಟು. ನಮ್ಮ ಮಹಿಳೆಯರು ಮಕ್ಕಳಿಗೆ, ನಾವು ಚಿಕ್ಕವರಾಗಿದ್ದಾಗ ಮಕ್ಕಳಿಗೆಲ್ಲ ಜ್ವರ ಬಂದರೆ ಅದನ್ನು ಬಜೆನ ಯೂಸ್ ಮಾಡ್ತಾಯಿದ್ರು, ಮಕ್ಕಳ ದೇಹಕ್ಕೆಲ್ಲ ಅದನ್ನು ಹಚ್ತಾಯಿದ್ರು. ಆಮೇಲೆ ಇನ್ನೊಂದೇನೆಂದರೆ ತೊದಲು ಮಾತು, ಟಂಗ್ ಟ್ವಿಸ್ಟಿಂಗ್, ಇದರ ತೊದಲು ಮಾತು ಬಂದಾಗೆ ಅದನ್ನು ಮಕ್ಕಳಿಗೆ ಒಂದು ಸ್ವಲ್ಪ ಅದರೊಂದು ರೆಮಿಡಿ ಅದನ್ನು ಹಾಕಿದರೆ ಅದು ಮಕ್ಕಳು ಸಲೀಸಾಗಿ ಮಾತಾಡ್ತಿದ್ದಾವಂತೆ. ಹಾಗಾಗಿ ಅದರ ರೈಸೋಮ್ ಭಾಳ ಮುಖ್ಯ. ಸ್ಪೀಚ್ ಡಿಸಾರ್ಡರ್ ಇರೋದಕ್ಕೆಲ್ಲ ಅದನ್ನು ಉಪಯೋಗಿಸ್ತಾರೆ. ಅದು ರೈಸೋಮ್ ಈಸಿಯಾಗಿ ನಾವು ಅದನ್ನು ಬೆಳೆಯಬೋದು. ಒಂದೆಲಗ, ಇದು ಭಾಳ ಮುಖ್ಯ. ಮಂಡೂಕ ಪರಣಿ ಅಂತ ಕನ್ನಡದಲ್ಲಿ ಹೇಳ್ತಾರೆ. ಅದು ಒಂದೆಲಗ. ಇನ್ನೊಂದು ನೀರು ಬ್ರಾಹ್ಮಿ ಅಂತಿದೆ, ಇದು ಬ್ರಾಹ್ಮಿ. ಇನ್ನೊಂದು ನೀರು ಬ್ರಾಹ್ಮಿ ಇದೆ. ನೀರು ಬ್ರಾಹ್ಮಿಗೆ ನಾವೇನಂತೀವಿ? ಬಕೋಪ ಮೊನಾರಿ ಅಂತ. ಇದನ್ನು ನಾವು ಒಂದೆಲಗ ಅಂತ ಹೇಳ್ತೀವಿ. ಇದನ್ನು ಹೆಚ್ಚಿಗೆ ಯಾಕೆ ಉಪಯೋಗಿಸ್ತಾರೆ ಗೊತ್ತಾ? ಸುಮ್ಮನೆ ಅಲ್ಲಿ ರೋಡ್ ಸೈಡೆಲ್ಲ ಬೆಳೀತದೆ, ಅದನ್ನು ದಿನ ಒಂದೊಂದು ಎಲೆ ತೊಗೊಂಡ್ರೆ ಏನಾಗುತ್ತೆ? ಮೆಮೊರಿ ಪವರ್ ಇಂಪ್ರೂವ್ ಆಗುತ್ತೆ, ಜ್ಞಾಪಕ ಶಕ್ತಿ ಹೆಚ್ಚಿಗೆ ಆಗುತ್ತೆ. ಮತ್ತು ಆಹಾರವಾಗಿಯೂ ಸಹ ಉಪಯೋಗಿಸ್ತಾರೆ. ಉತ್ತರ ಕನ್ನಡದಲ್ಲೆಲ್ಲ ಅದನ್ನು ಸಾಂಬಾರಾಗಿ ಏನಂತಾರೆ, ಅದನ್ನು ಚಟ್ನಿಯಾಗಿ ಮಾಡ್ತಾರೆ, ಅಥವಾ ಇನ್ನೊಂದು ವರ್ಡ್ ತಂಬಳಿಯಾಗಿ ಯೂಸ್ ಮಾಡ್ತಾರೆ. ಎರಡು ಆಹಾರದ ಗುಣವೂ ಇರ್ತದೆ, ಮೆಡಿಸಿನ್, ಎಸ್ಪೆಷಲಿ ಮೆಮೊರಿ ಇಂಪ್ರೂವ್ ಮಾಡೋಕ್ಕೆ ಅದರ ಭಾಳ ಉಪಯೋಗ ಆಗುತ್ತೆ. ಅದನ್ನು ಬಳಕೆ ಮಾಡಬೇಕು ನಾವು. ಇದು ಬ್ರಾಹ್ಮಿ, ಇದು ಸಹ ಅದೇ ಥರ ಒಂದು ಗುಣಲಕ್ಷಣವನ್ನು ಹೊಂದಿದೆ ಅಂತ ಹೇಳ್ತಾರೆ. ಹೆಲ್ತ್ ಬೆನಿಫಿಟ್ಸ್ ತುಂಬ ಇದೆ ಇದರದ್ದು. ಲಕ್ಕಿ, ನಮ್ಮಲ್ಲೇ ವೈಟೆಕ್ಸ್ ನಿಗುಂಡ ಅಥವಾ ವೈಟೆಕ್ಸ್ ಆಲ್ಟಿಸಿಮ್ ಆಯಿಲ್ ಇದೆಯಲ್ಲ, ವೈಟೆಕ್ಸ್ ನಿಗುಂಡ ಇದರದ್ದು ಒಳ್ಳೆ ಆರೋಗ್ಯಕ್ಕೆ ಒಳ್ಳೆಯ ಗುಣ ಇದೆ. ಆಯುರ್ವೇದದಲ್ಲಿ ಇದನ್ನು ಈ ಗಿಡದ ಬೀಜಗಳಿಂದ ತಯಾರಿಸಿದ ಔಷಧಿಯನ್ನು ಆಸ್ತಮ, ಎಸ್ಪೆಷಲಿ ಆಸ್ತಮಕ್ಕೆ ಇದನ್ನು ಕಫ, ಕೆಮ್ಮು, ಎಸ್ಪೆಷಲಿ ಕಫ ಕಟ್ಕೊಂಡಿದೆ ಅಂದಾಗ ಅದರ ಪೌಡರ್ನ ಮಾಡಿ ಯೂಸ್ ಮಾಡ್ತಾರೆ. ಅದನ್ನು ಸಂರಕ್ಷಣೆ ಮಾಡಬೇಕು. ಈಗಾಗಲೇ ಡಾಕ್ಟ್ರು ಸತೀಶ್ ಸರ್ ಹೇಳಿದ್ದಾರೆ, ಈ ಆ್ಯಂಟಿ ಒಬೇಸಿಟಿ ಇರುವಂಥ ಒಂದು ಗುಣಲಕ್ಷಣ ಯಾವುದ್ರಲ್ಲಿದೆ? ಉಪ್ಪಗೆ ಅಂತ ಹೇಳಿದೆ. ಏನಂತಾರೆ ಸರ್ ಅದನ್ನು? ಉಪ್ಪಗೆ ಅಂತ ಹೇಳ್ತಾರೆ. ಇಲ್ಲಿ ಪುನರ್ಪುಳಿ ಅಂತ ಹೇಳ್ತೀವಿ, ಕಾಚಂಪುಳಿ, ವೆರಿ ಗುಡ್. ಗಾರ್ಸಿನಿಯಾ ಕಮಿಗಟ್ಟ, ನೆಲಬೇವು, ಇಲ್ಲೊಂದು ಗಿಡ ತಂದು ಕೊಡ್ತೀವಿ ಅಲ್ಲೋ, ಇದೆ. ಅದು ತಿಂದರೆ ಸಾಕು. ಈ ನಮ್ಮ ಇದಕ್ಕಿಂತ ಯಾವುದು ನೀಮ್ ಅಂದರೆ ಬೇವಿಗಿಂತ 10 times ಬಿಟರ್ ಇದೆ. ಅದು ಕಿಂಗ್ ಆಫ್ ಬಿಟರ್ ಅಂತ ಹೇಳ್ತಾರೆ. ನೆಲಬೇವು, ಆ್ಯಂಡೋಗ್ರಾಫಿಸ್ ಪ್ಯಾನಿಕ್ಯುಲೇಟಾ. ಇದನ್ನ ಹೆಚ್ಚಿಗೆ ಅಲ್ಲಿ ಏನಕ್ಕೆ ಉಪಯೋಗಿಸ್ತಾರೆ ಅಂದರೆ, ನಿಮಗೇನಾದ್ರು ಗೊತ್ತಾ ಏನು ಉಪಯೋಗ ಆಗ್ತದಂತ? ಹೆಪಾಟೋ ಪ್ರೊಟೆಕ್ಟಿವ್. ಹೆಪಾಟೋ ಅಂದರೆ ಲಿವರ್ ಡ್ಯಾಮೇಜ್ ಆಗಿರುವಂಥ ಒಂದು ವ್ಯಕ್ತಿಗೆ ಅದು ಕೊಟ್ಟರೆ ಅದು ರಿಕವರ್ ಆಗುತ್ತೆ. ಆಗ ಅದ್ರ ಜೊತೆಗೆ
ಇದು ರೋಗ ನಿರೋಧಕ ಶಕ್ತಿ. ಈಗ ಕೋವಿಡ್-19ನಲ್ಲಿ ಇದರ ಒಂದು ಬಳಕೆ ತುಂಬ ಇತ್ತು. ರೋಗ ನಿರೋಧಕ ಶಕ್ತಿ, ಜ್ವರಕ್ಕೂ ಇದನ್ನು ಉಪಯೋಗಿಸ್ತಾರೆ. ಅಂದರೆ ಜ್ವರ ಬಂದಿದೆ ಅಂದರೆ ಬಾಡಿಗೆ ನಿರೋಧಕ ಶಕ್ತಿ ಇದೆಯಾ ಇಲ್ವಾ ಅಂತ ಟೆಸ್ಟ್ ಮಾಡೋಕ್ಕೆ ಜ್ವರ ಬರೋದು. ಆ ಒಂದು ಗುಣ ಇದರಲ್ಲಿದೆ. ಸೊ ಹೆಚ್ಚಿಗೆ ಲಿವರ್ ಪ್ರೊಟೆಕ್ಷನ್ ಆಗುತ್ತೆ. ಸೊ ಹಾಗಾಗಿ ಇದನ್ನು ಬಳಕೆಯನ್ನು ಮಾಡಿ ಲೀಫ್ ತೊಗೋಬೋದು ಅಥವಾ ಲೀಫ್ ಪೌಡ್ರ್ ಮಾಡಿ ಇದನ್ನು ಯೂಸ್ ಮಾಡ್ಬೋದು. ಇದು ಸಣ್ಣ ಗಿಡ, ಇದನ್ನು ಹಾಕಿದರೆ ಬರುತ್ತೆ. ಸೊ ಹಾಗಾಗಿ ಇದರ ಇನ್ಫಾರ್ಮೇಷನಲ್ಲಿ ಇದೆ. ಇದನ್ನು ಲಾರ್ಜ್ ಸ್ಕೇಲಲ್ಲಿ ಬೆಳೀತಾ ಇದ್ದಾರೆ ಜನ ಎಲ್ಲರೂ. ಸೊ ಇದನ್ನು ಸಾಲಪ್ಪರಣಿ ಅಂತೇಳಿ ಇದನ್ನು ಒಂದು ಮೆಡಿಸಿನ್ ಆಗಿ ಯೂಸ್, ಎಸ್ಪೆಷಲಿ ಜ್ವರ ಇದೆಲ್ಲ ಜ್ವರಕ್ಕೆ ಇದನ್ನು ಉಪಯೋಗಿಸ್ತಾರೆ. ಇದೊಂದು ಗಿಡ, ಸಣ್ಣ ಸ್ಟ್ರಬ್, ಅದು ಲೆಗ್ಯುಮಿನಸ್ ಪ್ಲಾಂಟು, ಡೆಸ್ಮೋಡಿಯಂ ಗ್ಯಾಂಜಿಟಿಕಮ್ ಅಂತೇಳಿ. ಇದು ಡಯೇರಿಯಾ, ಇನ್ಫ್ಲಮೇಟ್ರಿ, ಫೀವರ್ ಎಲ್ಲ ಇದನ್ನು ಬೇರನ್ನು ಯೂಸ್ ಮಾಡ್ತಾರೆ. ಸೊ ಹಾಗಾಗಿ ಇದನ್ನು ಇದು ಸಹ ಎಲ್ಲ ಕಡೆ ಸಿಗುತ್ತೆ. ಅದನ್ನು ನಾವು ಬೆಳೆಯೋದನ್ನು ಕಲಿಯಬೇಕು. ಜೊತೆ ಇದೊಂದು ದಾತಕಿ ಪುಷ್ಪ ಅಂತೇಳಿ ಇದು ಹೇಳ್ತಾರೆ. ಅದನ್ನು ಉಡ್ಫೋರ್ಡಿಯಾ ಫ್ರೂಟಿಕೋಸಾ ಅಂತ ಹೇಳ್ತಾರೆ. ಅದರ ಹೂವಿನಿಂದ ಸಿರಪ್ಪೆಲ್ಲ ತಯಾರು ಮಾಡಿ ಆರೋಗ್ಯಕ್ಕೆ, ಕೆಲವು ಕಾಯಿಲೆಗಳಿಗೆ ಅದನ್ನು ಉಪಯೋಗ ಆಗ್ತದೆ. ಎಸ್ಪೆಷಲಿ ಇದು ಡಯೇರಿಯಾ, ಆಮೇಲೆ ಕಣ್ಣಿಗೆ ಸಂಬಂಧಪಟ್ಟ ಐ ಕಾಂಪ್ಲಿಕೇಶನ್ಸ್ಗೆಲ್ಲ ಇದರ ಸಿರಪ್ಪನ್ನು ಯೂಸ್ ಮಾಡ್ತಾರೆ. ಸೊ ಇದನ್ನು ರೇರ್ ಎಂಡೇಂಜರ್ಡ್ ಪ್ಲಾಂಟ್ ಇದು ದಾತಕಿ ಪುಷ್ಪ ಅಂದರೆ. ಒಂದು ಈ ತಲಕಾವೇರಿ ಆ ಕಡೆ ಎಲ್ಲ ಹೋದರೆ ಅದು ಆ ಕಡೆ ಸಿಗುತ್ತೆ ಇದು. ಆಮೇಲೆ ನಿಂಬೆ ಹುಲ್ಲು ನಮ್ಗೆ ಗೊತ್ತೇ ಇದೆಯಲ್ಲ ನಿಮಗೆ. ಏನಂತಾರೆ ನಿಂಬೆ ಹುಲ್ಲಿಗೆ? ಸಿಟ್ರನೆಲ್ಲ ಸ್ಪೀಸೀಸು. ಇದನ್ನೆಲ್ಲ ಹೆಚ್ಚಿಗೆ ಇಲ್ಲಿ ಬೆಳೆದರೆ ಅದರದ್ದು ಆರೋಮ್ಯಾಟಿಕ್ ಪ್ಲಾಂಟ್ಸ್, ಅದು ಮೆಡಿಸಿನಲ್ ಪ್ಲಾಂಟಿಗೆ ಜೊತೆಗೆ ಆರೋಮ್ಯಾಟಿಕ್ ಗುಣನೂ ಸಹ ಹೊಂದಿದೆ ಅದು. ಸೊ ಹೀಗಾಗಿ ಇವನ್ನೆಲ್ಲ ಸಂರಕ್ಷಣೆ ಮಾಡಬೇಕು, ಅದ್ರ ಉಪಯೋಗನ ಪಡ್ಕೋಬೇಕು. ಬಿಲ್ವ ನಿಮ್ಗೆ ಗೊತ್ತಬೇಕು, ಬಿಲ್ವದು ಭಾಳ ಉಪಯೋಗ ಇದೆ, ಅರ್ಥ ಆಯ್ತಾ? ಅದು ಆಹಾರ ತೊಗೊಂಡ್ರೆ ಅದರ ಒಂದು ವ್ಯಾಕ್ಸಿನ್ ಥರ ಕೆಲಸ ಮಾಡ್ತದಂತೆ, ಆಯಿತಾ? ವ್ಯಾಕ್ಸಿನ್ ಅಂದರೆ ಏನಂತಾರೆ ಕನ್ನಡದಲ್ಲಿ? ಔಷಧಿಯನ್ನು ಕೊಡುವಂಥ ವ್ಯಾಕ್ಸಿನಿಗೆ ಏನಂತಾರಪ್ಪ ಅದು ಕನ್ನಡದಲ್ಲಿ? ಲಸಿಕೆ ಆದಾಗ ಆಗುತ್ತಂತೆ. ಅದರ ಅಂಥ ಒಂದು ಗುಣ ಅದರಲ್ಲಿ ಇದೆ ಅಂತೆ. ಸೊ ಹಾಗಾಗಿ ಶಿವನಿಗೆ ಪ್ರಿಯವಾದಂಥ ಇದು ಭಾಳ ಒಳ್ಳೆಯದು. ಕಾಯಿಗಳು ಎಸ್ಪೆಷಲಿ ಇದರದ ಉಪಯೋಗ ಆಗುತ್ತೆ, ಜೀರ್ಣಕ್ರಿಯೆಗೆ ಉಪಯೋಗ ಆಗುತ್ತೆ. ಆಮೇಲೆ ಇದನ್ನು ನಾವೇನಂತ ಬೇಲದ ಹಣ್ಣು ಅಂತ ಹೇಳ್ತಾರೆ. ಇದನ್ನು ಪಿತ್ತ ಶಮನಕ್ಕೆ ಅದನ್ನು ಬಳಕೆ ಮಾಡ್ತಾರೆ. ಭಾಳ ಆನೆಗಳಿಗೆ ಭಾಳ ಮುಖ್ಯವಾದದ್ದು. ಜೊತೆಗೆ ಹಣ್ಣಿನಿಂದ ನಾವು ಪಾನಕ ಅಂದರೆ ಜ್ಯೂಸನ್ನು ತಯಾರು ಮಾಡ್ಬೋದು ಅದರಲ್ಲಿ ಹಣ್ಣಿನಿಂದ. ಸೊ ಅದನ್ನು ನಾವು ರಕ್ಷಣೆ ಮಾಡ್ಕೋಬೇಕು. ಇದು ಆ್ಯಕ್ಚುಲಿ ಫಿಲಾಂಥೇಸಿ ರಾಂಗಿದೆ. ಫಿಲಾಂಥೇಸಿ ಎಲ್ಲ ಡಾಕ್ಟ್ರೆ, ಇದು ಮಲ್ಟಿ ವಿಟಮಿನ್ ಪ್ಲಾಂಟು. ಇದೇನಂತಾರೆ ನಾವು ಸೊರಾಪ್ಸಿಸ್ ಆಂಡ್ರೋಗೈನಸ್ ಅಂತ ಹೇಳ್ತಾರೆ. ಮಲ್ಟಿ ವಿಟಮಿನ್ ಪ್ಲಾಂಟ್ ಅಂತೇಳಿ, ಅದು ಹೆಸರು ಬರಲಿಲ್ಲ, ತಪ್ಪಾಗಿದೆ. ಸೊ ಇದರ ಎಲೆನ ತಿಂದರೆ ಸಾಕು, ಇಟ್ ಹ್ಯಾಸ್ ಗಾಟ್ ಮಲ್ಟಿ ವಿಟಮಿನ್ ಪ್ರಾಪರ್ಟೀಸ್. ಈ ಚಕ್ರಮುನಿ ಅಂತಲೂ ಹೇಳ್ತಾರೆ. ಇದನ್ನು ಇಲ್ಲಿ ನಮ್ಮಲ್ಲಿ ಹಾಕಿದ್ದೀವಿ, ಅದನ್ನು ನಾವು ಬಳಕೆ ಮಾಡ್ಕೋಬೇಕು. ಹಾಗೆ ತುಂಬೆ, ಸಂಧಿವಾತಕ್ಕೆ ತುಂಬೆದು ಭಾಳ ಇಂಪಾರ್ಟೆಂಟು ಮೆಡಿಸಿನಲ್ ಪ್ಲಾಂಟ್. ಈವನ್ ಚರ್ಮಕ್ಕೂ ದೇಹಕ್ಕೆ ಅದನ್ನು ಸ್ಪಿಯರ್ ಮಾಡಿದ್ರೆ ಚರ್ಮ ರೋಗಗಳು ಕಂಟ್ರೋಲ್ ಆಗುತ್ತೆ ಅಂತ ಹೇಳ್ತಾರೆ. ನೆಗಡಿ, ಕೆಮ್ಮು, ಇದರ ಉಪಯೋಗ ಭಾಳ ಇದೆ. ಇದಕ್ಕೆಲ್ಲ ರಸವನ್ನು ಯೂಸ್ ಮಾಡುವಂಥದ್ದು ಡಾಕ್ಟ್ರೆ. ಸೊ ಈಶ್ವರಿ ಬಳ್ಳಿ, ಅರಿಸ್ಟೋಕಿಯಾ ಇಂಡಿಕಾ ಅಂತ, ಈಗ ದೇರ್ ಆರ್ ಸೋ ಮೆನಿ ಸ್ಪೀಸೀಸ್ ಆಫ್ ಪ್ಲಾಂಟ್ಸ್ ದಟ್ ವಿ ಕ್ಯಾನ್ ಯೂಸ್. ತುಂಬ ಡೀಟೇಲ್ ಹೋಗೋಕ್ಕಾಗಲ್ಲ ನಾನು, ತುಂಬ ಇದೆ. ಬಟ್ ಸ್ಟಿಲ್ ಈ ಥರ ಎಲ್ಲ ಬೇರೆ ಬೇರೆ ಅಪರೂಪದ ಸಸ್ಯಗಳಿದೆ, ಅದನ್ನೆಲ್ಲ ಯೂಸ್ ಮಾಡಬೇಕು. ಯೂಸ್ ಮಾಡಿ ನಾವೆಲ್ಲ ಇವನು ಹೊನ್ನೆ ಮರನೂ ಭಾಳ ಉಪಯೋಗ. ಎಸ್ಪೆಷಲಿ ಅದರ ರಸ ಬರುತ್ತಲ್ಲ, ಅದರ ಬಾರ್ಕ್, ಇದರಿಂದ ಭಾಳ ಉಪಯೋಗ ಇದೆ. ಮಧುಮೇಹಕ್ಕೂ ಅದನ್ನು ಉಪಯೋಗಿಸ್ತಾರೆ. ಇಂಡಿಯನ್ ಕಿನೋ ಅಂತಲೂ ಹೇಳ್ತಾರೆ ಹೊನ್ನೆ ಮರ. ಅದನ್ನು ಸಹ ನಾವು ಬೆಳೆಸುವುದನ್ನು ಜೊತೆಗೆ ಬಳಸುವುದನ್ನು ನಾವು ಉಪಯೋಗಿಸ್ಬೇಕು. ಈಗ ನೇರಳೆ ಮರದಲ್ಲಿ ಒಂಥರ ನೇರಳೆ ಇದೆ. ಆ ನೇರಳೆನೂ ಸಹ ಒಂದು ಎಸ್ಪೆಷಲಿ ನೇರಳೆಗೆ, ಡಯೇರಿಯಾಗೆ ಅದರ ಚೆಕ್ಕೆನ ಕ್ರಷ್ ಮಾಡಿ ಜ್ಯೂಸನ್ನು ತೊಗೊಂಡ್ರೆ, ಡಿಕಾಕ್ಷನನ್ನು, ಡಯೇರಿಯಾ ಕಂಟ್ರೋಲ್ ಆಗುತ್ತೆ. ಸೊ ಹಾಗಾಗಿ ನೇರಳೆ ಹಣ್ಣಲ್ಲಿ ತೊಗೊಂಡ್ರೆ ನೀವೇನಾದ್ರೆ ಅಂದರೆ ಅದರಲ್ಲಿ ರಿಚ್ ಇನ್ ಫೋಲಿಕ್ ಆ್ಯಸಿಡ್, ಅದರಲ್ಲಿ ಕಬ್ಬಿಣ ಅಂಶ ಇರುವಂಥ ಒಂದು ಗುಣ ಹೆಚ್ಚಿಗಿರ್ತದೆ. ಅದನ್ನು ಹೆಚ್ಚಿಗೆ ಅನಿಮಿಕ್ ಪೇಷೆಂಟ್ಗಳಿಗೆ, ರಕ್ತಹೀನತೆ ಇರುವಂಥ ಜನಗಳಿಗೆ ಅದನ್ನು ಕೊಟ್ಟರೆ ಆ ರಕ್ತಹೀನತೆ ಕಡಿಮೆ ಆಗುತ್ತೆ. ಅದು ರಿಚ್ ಇನ್ ಫೋಲಿಕ್ ಆ್ಯಸಿಡ್. ಅದ್ರ ಜೊತೆಗೆ ಅದರ ಬೀಜನ ತೊಗೊಂಡು ಅದನ್ನು ಪುಡಿ ಮಾಡಿ ಮಧುಮೇಹ ಅಂದರೆ ಸಕ್ಕರೆ ರೋಗ ಇರುವ ಜನಕ್ಕೆ ಅದು ಕೊಟ್ಟರೆ ಅದು ಕಂಟ್ರೋಲ್ ಆಗುತ್ತೆ. ಹಾಗಾಗಿ ನೇರಳೆಯಿಂದ ಭಾಳ ಉಪಯೋಗ ಇದೆ. ಸೊ ಹಾಗಾಗಿ ಇದನ್ನೆಲ್ಲ ಹೆಂಗೆ ಕನ್ಸರ್ವ್ ಮಾಡೋದು ಎಲ್ಲ ಹೇಳಿದ್ದಾರೆ ಡಾಕ್ಟ್ರು ಅಲ್ವಾ. ಇನ್ಸಿಟು, ಎಕ್ಸಿಟು ಮತ್ತು ಸಿರ್ಕಾಸಿಟಮ್ ಮತ್ತು ಇನ್ವಿಟ್ರೋ ಅಂದರೆ ಕಾಡಲ್ಲಿರುವಂಥ ಜೀವಿಗಳನ್ನು ಅಲ್ಲಲ್ಲೇ ರಕ್ಷಣೆ ಮಾಡೋದು. ಕಾಡಿಂದ ಹೊರಗಡೆ ತಂದು ಜೀನ್ ಬ್ಯಾಂಕು, ಇದು ಪಾರ್ಕ್ಗಳು ಇಂಥಲ್ಲೆಲ್ಲ ಬೆಳೆಸೋದಕ್ಕೆ ನಾವು ಎಕ್ಸಿಟು ಅಂತ ಹೇಳ್ತೀವಿ. ನಮ್ಮ ಆರ್ಕಿಡೇರಿಯಮ್ ಇರ್ಬೋದು ಅಥವಾ ವೈಲ್ಡ್ ಎಡಿಬಲ್ ನರ್ಸರಿಗಳಿರ್ಬೋದು, ಫಾರೆಸ್ಟ್ ನರ್ಸರಿ ಇದೆ, ಅದನ್ನು ನಾವು ಎಕ್ಸಿಟೋ ಅಂತ ಹೇಳ್ತೀವಿ.
ಆಮೇಲೆ ಸರ್ಕಾಸಿಟಮ್ ಅಂದರೆ ಇನ್ನೊಂದು ಕಾಫಿ ಅಗ್ರೋ ಫಾರೆಸ್ಟ್, ಇಲ್ಲಿ ಕೆಲವು ಗಿಡ ಮರಗಳೆಲ್ಲ ಇದೆ, ಅದನ್ನು ಸಂರಕ್ಷಣೆ ಅಲ್ಲಲ್ಲೇ ಮಾಡೋದಕ್ಕೆ ನಾವು ಅದನ್ನು ಸರ್ಕಾಸಿಟಮ್ ಕನ್ಸರ್ವೇಷನ್ ಅಂತೀವಿ. ಕೊನೆಯದು ಇನ್ವಿಟ್ರೋ, ಕೆಲವು ಒಂದೆರಡು ಸ್ಪೀಸೀಸ್ ಇದೆ, ಅದನ್ನು ನಾವು ಇನ್ವಿಟ್ರೋ ಅಂದರೆ ಟಿಶ್ಯೂ ಕಲ್ಚರ್ ಮೂಲಕ ಅದನ್ನು ಸಂರಕ್ಷಣೆ ಮಾಡಿ, ಜೀನ್ ಸಂರಕ್ಷಣೆ ಮಾಡಿ ಅದನ್ನು ನಾವು ಮಾಡಬೇಕು. ಸೊ ಈ ಥರ ಎಲ್ಲ ಮಾಡುವುದರಿಂದ ನಾವು ಅದನ್ನು ರಕ್ಷಣೆ ಮಾಡೋದು. ಏನು ಕನ್ಸರ್ವೇಷನ್ ಅಂದರೆ ಏನು? ಕನ್ಸರ್ವೇಷನು, ಪ್ರಿಸರ್ವೇಷನ್, ಪ್ರೊಟೆಕ್ಷನ್ ಎಲ್ಲ ಇದೆಲ್ಲ. ಕನ್ಸರ್ವೇಷನ್ ಅಂದರೆ ಇಟ್ಸ್ ಪ್ಲಾನಿಂಗ್ ಆ್ಯಂಡ್ ಮ್ಯಾನೇಜ್ಮೆಂಟ್ ಆಫ್ ನ್ಯಾಚುರಲ್ ಆ್ಯಂಡ್ ಮ್ಯಾನ್ ಮೇಡ್ ರಿಸೋರ್ಸಸ್ ಫಾರ್ ದಿ ಸಸ್ಟೈನಬಲ್ ಯುಟಿಲೈಸೇಷನ್. ಒಂದು ಪ್ಲಾನ್ ಮಾಡಿ, ಒಂದು ಯೋಜನೆ ಮಾಡಿ, ಮತ್ತು ಅದರ ನಿರ್ವಹಣೆಯನ್ನು ಯಾವ ಥರ ಮುಂದಿನ ಸುಸ್ಥಿರ ಅಭಿವೃದ್ಧಿಗೆ ನಾವು ರಕ್ಷಣೆ ಮಾಡ್ತೀವಿ ಅದನ್ನು ನಾವು ಸಂರಕ್ಷಣೆ ಅಂತ ಹೇಳ್ತೀವಿ. ಸೊ ಅದನ್ನೆಲ್ಲ ನಾವು ಮಾಡೋಕ್ಕೆ ಇದೆಲ್ಲ ಬೇರೆ ಬೇರೆ ಮೆಥಡಾಲಜಿ ನಾವು ಹೇಳಿದ್ವಿ. ಸೊ ಇದನ್ನೆಲ್ಲ ಮಾಡೋದ್ರಿಂದ ನಾವು ಅರಣ್ಯನ ಸಂರಕ್ಷಣೆ ಮಾಡ್ಬೋದು, ಜೊತೆಗೆ ನಮ್ಮ ದಿನನಿತ್ಯದಲ್ಲಿ ನಾವು ಅದನ್ನು ಬಳಕೆ ಮಾಡ್ಬೋದು. ಈಗಾಗಲೇ ನಮ್ಮ ಅರಣ್ಯ ಇಲಾಖೆ, ಕರ್ನಾಟಕ ಸರ್ಕಾರ ಒಂದು ಇದಿದೆ, ಕರ್ನಾಟಕ ರಾಜ್ಯ ಔಷಧಿ ಗೌರವ ಪ್ರಾಧಿಕಾರ, ಕರ್ನಾಟಕ ಮೆಡಿಸಿನಲ್ ಪ್ಲಾಂಟ್ ಅಥಾರಿಟಿ ಅಂತ ಒಂದಿದೆ ಬೋರ್ಡ್, ಅವರು ರಕ್ಷಣೆ ಮಾಡ್ತಿದ್ದಾರೆ. ಅದು ನ್ಯಾಷನಲ್ ಮೆಡಿಸಿನಲ್ ಪ್ಲಾಂಟ್ ಬೋರ್ಡ್ ಇದೆ ಇಂಡಿಯಾದಲ್ಲಿ, ಇದರಲ್ಲಿ. ಆಮೇಲೆ ಫಾರೆಸ್ಟ್ ಇದೆ, CMAP, ಇವೆಲ್ಲ ಇರೋದ್ರಿಂದ ಅರಣ್ಯವನ್ನು, ಮೆಡಿಸಿನಲ್ ಪ್ಲಾಂಟ್ಗಳನ್ನು ನಾವು ಒಂದು ಕಾನೂನಿನ ಅಡಿಯಲ್ಲಿ ಅದನ್ನು ಸಂರಕ್ಷಣೆ ಮಾಡ್ಬೋದು. ಸೊ ಎಲ್ಲರಿಗೂ ಧನ್ಯವಾದಗಳು.